ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಒಂದು 4-5 ತಿಂಗಳಾಯ್ತು ಊರಿಗೆ ಹೋಗಿ. ಸೊ ಇವತ್ತು ಹೋಗಬೇಕು ಗೈಸ್. ಇವತ್ತೊಂದು ಎಕ್ಸಾಮ್ ಇದೆ, ಅದೊಂದು ಪೇಪರ್ ಒಂದು ಬರೆದ್ಬಿಟ್ಟು ಆಮೇಲೆ ಹೋಗಬೇಕು. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಯಿತು ನೋಡಿ. ಇಷ್ಟೆಲ್ಲ ಬಟ್ಟೆ ಹಾಕೊಂಡು ಹೋಗಬೇಕು. ಅದೊಂದು ಬ್ಯಾಗು ಇದೊಂದು ಬ್ಯಾಗು ತೊಗೊಂಡು ಹೋಗ್ಬೇಕು ಗೈಸ್. 4-5 ತಿಂಗಳಾಯಿತು ಗೈಸ್. ಭಾಳ ಖುಷಿ ಆಗ್ತಿದೆ ಇವತ್ತು ಊರಿಗೆ ಹೋಗೋಕ್ಕೆ. 4.5 ತಿಂಗಳಾಯಿತು. ಸೊ ಎಕ್ಸಾಮ್ ಬರ್ದಾದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ಎಕ್ಸಾಮ್ ಎಲ್ಲ ಬರ್ತಾಯಿತ್ತು. ಅವಾಗ ಲಗೇಜ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕು ಇವಾಗ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಸೈಡ್ ಹೋಗಿ ಮತ್ತೆ ಕೆಳಗೆ ಹೋಗಿ ಲೆಟರ್ ಕೊಡಬೇಕು ವಾರ್ಡನ್ಗೆ. ಕೊಟ್ಬಿಟ್ಟು ಸಿಗ್ತೀನಿ. ಕ್ಯಾಬು ಬಂತು ನೋಡಿ ಗೈಸ್. ನೋಡಿ ಹೋಗ್ತಾ ಇದ್ದೀವಿ. ಇವಾಗ ಸ್ಟೇಷನ್ ಹೋಗ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ ಬಂದ್ವಿ. ಇಲ್ಲಿಂದ ಟ್ರೈನ್ ಇರೋದು 7 o'clock. 1 hour ಬೇಗ ಬಂದ್ವಿ. ಇವಾಗ ಟ್ರೈನ್ 1 hour ಲೇಟ್ ಇದೆ ಅಂಥೇಳಿ ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಊಟ ಎಲ್ಲ ಮಾಡಿ ಅನ್ಸುತ್ತೀನಿ ಇವಾಗ ಊಟ ಮಾಡ್ತಾಯಿದ್ದೀವಿ. ಊಟ ಬಂತು. ಊಟ ಎಲ್ಲ ಮಾಡಿದಾದ್ಮೇಲೆ ಮತ್ತೆ ಇವಾಗ ಹೋಗಿ ವೇಟ್ ಮಾಡೋದು 1/2 hour. ಒಳಗೆ ಬಂದ್ವಿ. ಓಪನ್ ಯಾರು ಇಲ್ಲೇ ಇದೆ ನೋಡಿ ನಂದು ಮೇಲೆ. ಅವನು ಆ B3 ನಂದು ಕನ್ಫರ್ಮ್. ಗೈಸ್ ಇನ್ನೂ 1 hour ವೇಟ್ ಮಾಡಬೇಕು ನೋಡಿ. ಇವಾಗಿನ 5:40 ಆಗಿದೆ ಗೈಸ್. 7 o'clock 7 ಟ್ರೈನ್ ಇರೋದು ಬಿಡೋದು ಇಲ್ಲಿಂದ. 1 hour ವೇಟ್ ಮಾಡಬೇಕು. ಹಂಗೆ ಟೈಮ್ ಪಾಸ್ ಮಾಡಬೇಕು ಇಲ್ಲೇ. ಇವಾಗ ಡೈರೆಕ್ಟ್ ಹೋಗಿ ತೊಗೊಂಡಿದ್ದು ಬಿಡೋಕ್ಕೆ ಸಾಕಾಯ್ತು ಗೈಸ್. ವೇಟ್ ಮಾಡಿ ಇನ್ನೂ ಒಂದು 1/2 hour ಇದೆ. ಡ್ಯೂಟಿನೇ ಬಂದಿಲ್ಲ ನೋಡಿ ಗೈಸ್. ಬರೀ ಟಿಕೆಟ್ ನೋಡ್ಕೋಬೇಕು ಅಂತ ಇವಾಗಿಂದ. ಇವಾಗ ಬಿಡ್ತು ನೋಡಿ ಟ್ರೈನು. 1 hour ವೇಟ್ ಮಾಡ್ತೀವಿ. ಇವಾಗ ಬಿಡ್ತು ನೋಡಿ. ಹೋಗ್ತಾ ಇದ್ದೀವಿ ಇವಾಗ. ಸೊ ಗೈಸ್ ಇವಾಗ ಮಂತ್ರಾಲಯದಲ್ಲಿದ್ವಿ. ಗುಂಟಾಕಲಲ್ಲಿ ಸ್ಟಾಪ್ 10 minutes ಹಾಲ್ಟ್ ಆಗುತ್ತೆ. ಅಲ್ಲಿ ಇಳಿದು ಏನಾದರೂ ಊಟ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನೀವೊಂದು ನೋಡಿದ್ರೆ ಮಲ್ಕೊಂಡು ಬಿಟ್ಟಾನಲ್ಲಿ. ನಾ ಎಬ್ಸ್ತೀನಿ ಅಂತ ಹೇಳಿ ನಂಗೆ ಎಬ್ಸೇ ಇಲ್ಲ, ಏನಿಲ್ಲ. ಅವ ಎಬ್ಸ್ತಾನಂತ ಹೇಳಿ ನಾನು ಊಟ ಮಾಡ್ಲಿನಿಲ್ಲ. ಅವ ಯಾರೋ ಅಂಟಿ ಕೊಟ್ರಂತೆ, ಅವನಿಗೆ ಚಪಾತಿ ತಿಂದ್ಬಿಟ್ಟಾನಲ್ಲಿ ಅವನು. ನಾನು ನೋಡಿದ್ರೆ ಹೆಂಗೆ ಏನ್ ತಿಂದಿಲ್ಲ, ಏನಿಲ್ಲ. ನೀವು ನೋಡಿದ್ರೆ ಎಲ್ಲ ತಿನ್ಕೊಂಡು ಬಂದಿಟ್ಟ ನೋಡಿ. ಇನ್ನೂ 1-2 hours ಬೇಕು ಇನ್ನು ಹೋಗೋಕೆ. ವಾಶ್ರೂಮ್ ನೋಡಿ ಗೈಸ್. ಇವಾಗ ಟೈಮು 2 ಆಗಿ 10 ನಿಮಿಷ ಆಗಿದೆ. ಇವಾಗ ಸಿಕ್ಕಿದ್ದೆ ಉಪವಾಸ ತಪ್ಕೊಂಬಂದು ನನ್ನ ಗೈಸ್. ನಾನು ಇವತ್ತು ಊಟ ಇಲ್ಲೇನಿಲ್ಲ. ಅವ ಒಂದು ಚಪಾತಿನ ತಿಂದ್ಬಿಟ್ಟಾನೆ. ಊಟ ಮಾಡಲೇ ಇಲ್ಲ ನೋಡಿ. ಇಲ್ಲಿ ನೋಡಿ ಇನ್ನೂ ಕೆಲಸ ಮಾಡ್ತಾನೆ ಗೈಸ್. ಇದೊಂದು ಬಿಫೋರಲ್ಲಿತ್ತು. ನನ್ನ ತೀರ್ಥಲ್ಲಿತ್ತು. ನನ್ನ ಹತ್ರ ಒಂದು ಬೆಡ್ ಖಾಲಿ ಇತ್ತು. ನನ್ನ ನೆಂಟಿಗೆ ಬಿಟ್ಟಿರೋಕ್ಕಾಗ್ತೀನಿ ಅಂತ ನನ್ನ ಹತ್ರ ಕರ್ಕೊಂಡ್ಬಿಡ್ತೀನಿ ಗೈಸಿಗೆ. ನಾನು ನೆಂಟಿ ಅನ್ನೋದ ನೆಂಟಿ ಮೈಸೂರು ಧೋಕ ಮಾಡಿದೆ. ಬಿಟ್ಬಿಟ್ಟೆ ಊಟ ಮಾಡಿದ್ದೆ ಅಂತಿ. ನಂಗೆ ಹಂಗೆ ಉಪವಾಸ ಕಳಿಸ್ತಿ. ಆಂಟಿ ಕೊಟ್ಟರು ನಂಗೆ ತಂದ್ಕೊಳ್ಬೇಕಿತ್ತು. ಸೊ ಗೈಸ್ ಇವಾಗ ನಮ್ಮ ನಿತೀಶ್ ಹೋಗ್ತಾನೆ ನೋಡಿ. ಅವ್ನು ಸ್ಟಾಪ್ ಬಂತು. ಬ್ರೋ ನಾಳೆ ಬರ್ರಿ. ಬರ್ತೀರಿ? ಇನ್ನೇನು ಚುಕ್ಕಿ ತೋರಿಸ್ತೀರಿ? ನಮ್ದು ಇನ್ನೂ ಒಂದು 1/2 hour ಬೇಕು ಗೈಸ್ ಹೋಗೋಕ್ಕೆ. ಇನ್ನೂ 1/2 hour 40 minutes ವೇಟ್ ಮಾಡಬೇಕು. ಸಾಕಾಯ್ತು ಗೈಸ್. ನಿದ್ದೆ ಮಾಡಿಲ್ಲ, ಏನಿಲ್ಲ. ಜಸ್ಟ್ 1 hour ಅಷ್ಟೇ ಮಲ್ಕೊಂಡಿವಿ. ಅವನು 1-2 hours ಮಲ್ಕೊಳ್ಳೋಣ ಅಷ್ಟೇ. ನಿದ್ದೆ ಇಲ್ಲ, ಏನಿಲ್ಲ ಗೈಸ್. ಮತ್ತೆ ಇವತ್ತು ನೈಟು ನಿದ್ದೆ ಇರಲ್ಲ, ಏನಿಲ್ಲ. ಬನ್ನಿ ಗೈಸ್, ಸಿಗ್ತೀನಿ ತಾಂಡ್ರು ರೈಲ್ವೆ ಸ್ಟೇಷನ್ ಬಂದು. ಬಾಯ್ ರಿತೀಶ್ ಬಾಯ್. ಇವಾಗ ತಾಂಡೂರು ರೈಲ್ವೆ ಸ್ಟೇಷನ್ ಬಂದೆ. ಮತ್ತೆ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಂದ ಬಸ್ ಹತ್ತಿ ಮತ್ತು 1 hour ಜರ್ನಿ ಇದೆ. ಸೊ ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ. 2 ಕ್ಲಿಪ್ಗಳಲ್ಲಿ ವೀಡಿಯೋಸ್